ಬರ್ಬರ ಹತ್ಯೆ ಇದೆ. ಇವತ್ತು ಇಡೀ ಹುಬ್ಬಳ್ಳಿ ಅಷ್ಟೆಲ್ಲ ಇಡೀ ರಾಜ್ಯ ತಲೆ ತಗ್ಗಿಸತಕ್ಕಂಥ ಕೆಲಸ ಆಗೈತಿ. ಯಾವ ಮತಾಂಧ ಶಕ್ತಿಗಳದಾವ, ಇವತ್ತು ನಾವು ಯಾವುದೇ ಇದನ್ನು ರಾಜಕಾರಣ ಹಚ್ಚುವಂಥದ್ದಲ್ಲ, ಆದರೆ ಈ ರೀತಿಯಾದಂಥ ಮತಾಂಧ ಶಕ್ತಿಗಳು ಒಂದೊಂದು ಸಲ ಪರಿವರ್ತನೆ ಆದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಳೀತಾರೆ. ಈ ಜಿಹಾದಿ ಶಕ್ತಿಗಳು, ಲವ್ ಜಿಹಾದಿ ಅಂತಕ್ಕಂಥದ್ದನ್ನು ಇವತ್ತು ಇದಕ್ಕೆ ಘಟನೆ ಅನ್ನೋಂಥದ್ದು ನಾವು ನೋಡ್ತಾ ಇದ್ದೇವೆ. ಒಬ್ಬ ಜನಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥವ್ರ ಮಕ್ಕಳಿಗೆ ಈ ರೀತಿ ಆದರೆ ಇನ್ನು ಜನಸಾಮಾನ್ಯರಿಗೆ ರಕ್ಷಣೆ ಇದೆಯಾ ಅಂತಕ್ಕಂಥ ಇವತ್ತು ಒಂದು ಸಮಸ್ಯೆಯನ್ನು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸಗಳಲ್ಲಿ ಕಾಲೇಜಿಗೆ ನಮ್ಮ ಮಕ್ಕಳನ್ನ ಕಳಿಸ್ಬೇಕಂದ್ರೆ ಇವತ್ತು ಪಾಲಕರಿಗೆ ಅಂಜಿಕೆ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಆಗ್ತಾಯಿದೆ. ಹಾಗಾದ್ರೆ ನಾಳೆ ಏನಾದರೂ ಲವ್ ಮಾಡ್ತೀನಿ, ನೀನು ಮದುವೆ ಮಾಡ್ಕೊಳಂಗಂದ್ರೆ ಹತ್ಯೆ ಮಾಡ್ತೇನೆ ಅಂದರೆ ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ ನಮಗೆ? ಯಾವ ರೀತಿಯಾದಂಥ ರಕ್ಷಣೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಇವತ್ತು ನಾನು ಭಾಳ ಸ್ಪಷ್ಟ ಹೇಳಿದ್ದೆ, ನಿನ್ನೇನು ಕೂಡ ಹೇಳಿದ್ವಿ, ಸಿಕ್ಕಂಥವ್ರನ್ನ ನೀವು ತೊಗೊಂಬಂದು ನ್ಯಾಯಾಂಗ ಬಂಧನ ಮಾಡಿ ಇಟ್ಟು ವಿಚಾರಣೆ ಮಾಡುವಂಥದ್ದು ಇರೋಂಗಿಲ್ಲ. ಹೈದರಾಬಾದಲ್ಲಿ ನಡೆದಿರ್ತಕ್ಕಂಥ ಘಟನೆಯೂ ನೆನಪಿದೆ. ನೀವು ಎನ್ಕೌಂಟರ್ ಮಾಡಿ ಹೊಡಿಬೇಕಿಂತವ್ರನ್ನ. ಭಾಳಷ್ಟು ನೀವು ತನಿಖೆ ಎಲ್ಲ ಆಮ್ಯಾಗ ಆಗುತ್ತೆ, ಆದರೆ ಎನ್ಕೌಂಟರ್ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂಥ ಘಟನೆಗಳನ್ನು ತಪ್ಪಿಸ್ಲಿಕ್ಕಾದರೂ ಸಾಧ್ಯ ಐತಿ. ಈಗಾದರೂ ಈಗ ಲೇಟ್ ಆಗಿಲ್ಲ, ಇದ್ರ ಬಗ್ಗೆ ತ್ವರಿತವಾಗಿ ನ್ಯಾಯಾಲಯ ಇದ್ರ ಬಗ್ಗೆ ಶೀಘ್ರ ಮಾಡಿ ಅವನಿಗೆ ಗಲ್ಲಿಗೇರಿಸ್ತಕ್ಕಂಥ ಕೆಲಸ ಆಗಬೇಕು. ಅವಳ ಮೃತರ ಆತ್ಮಕ್ಕೆ, ಅವರ ಕುಟುಂಬಕ್ಕೆ ಶಾಂತಿ ಸಿಗಬೇಕಂದ್ರೆ ಅವನ ಗಲ್ಲಿಗೇರಿಸಿದಾಗ ಆಗುತ್ತೆ. ಈ ರೀತಿಯಾದಂಥ ಘಟನಾವಳಿಗಳು ಮರುಕಳಿಸಬಾರ್ದು ಯಾವುದೂ ಕೂಡ. ನೋಡಿ, ಪೊಲೀಸ್ ಇಲಾಖೆಗೆ ಇವತ್ತು ಐತಿ. ಒಂದೇದು ಇಲಾಖೆಗಳಿಗೆ ನಾವು ಫ್ರೀ ಹ್ಯಾಂಡ್ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಇದರಲ್ಲಿ ಮತ್ತೆ ಮುಚ್ಚಿ ಹಾಕ್ತಕ್ಕಂಥ ಕೆಲಸ, ಯಾವುದೇ ಒಂದು ಕೋಮಿಗೆ ನಾವು ಸಮಸ್ಯೆ ಆಕೈತಿ, ಅವ್ರು ಬಂದು ನಮಗೆ ಇದು ಹಾಕಿ ಸಮಸ್ಯೆ ಆಕೈತೆ ಅಂತಂದು ಅರ್ಥ ಮಾಡ್ಕೊಳ್ಳಾರ್ದ್ರೆ ಸ್ಪಷ್ಟವಾದಂಥ ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಿ ಅವ್ರನ್ನ ಏನು ಮಾಡೋದೈತೆ ಆ ವಿಷಯದಲ್ಲಿ ಕಠಿಣ ಕ್ರಮವನ್ನು ತೊಗೊಳೋದು ಅಷ್ಟೇ ಅಲ್ಲ. ನಾವು ಹೇಳ್ತೀವಿ ಅದನ್ನು ಕ್ರಮ ಅಂತ, ಆದರೆ ಕ್ರಮ ಆಗುವಂಥಲ್ಲ. 6 ತಿಂಗಳ ಅವಧಿಯಲ್ಲಿ ವಿಶೇಷವಾದಂಥ ನ್ಯಾಯಾಲಯ ಸ್ಥಾಪನೆ ಮಾಡಿ 6 ತಿಂಗಳ ಅವಧಿ ಒಳಗಡೆ ಅವ್ನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದಕ್ಕೇನು ವಿಟ್ನೆಸ್ ಬೇಕಾಗಿಲ್ಲ, ಏನಾಗಿಲ್ಲ. ಇಡೀ ಹುಬ್ಬಳ್ಳಿ ನೋಡೈತಿ, ಅಲ್ಲಿದ್ದರ್ತಕ್ಕಂಥ ವಿದ್ಯಾರ್ಥಿಗಳು ನೋಡಾರ, ಅವ್ರ ತಾಯಿನೂ ಕೂಡ TV ಫುಟೇಜ್ ಇದೆ ನಿಮಗೆ. ಎಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ನಿಮಗೇನು ಭಾಳಷ್ಟು ಅದ್ರ ಬಗ್ಗೆ ತನಿಖೆ ಆಗಬೇಕು, ಇನ್ನೊಂದು ಆಗ್ಬೇಕಂದ್ರೆ ಇನ್ನು ಅದ್ರ ಹಿಂದಿರ್ತಕ್ಕಂಥವ್ರು. ಯಾಕಂದರೆ ಇದು ಒಂದು ದೊಡ್ಡ ಜಾಲನ ಐತಿದೆ. ಇದು ಲವ್ ಜಿಹಾದಿ ಮಾಡ್ತಕ್ಕಂಥ ಕೆಲಸ. ನಿನ್ನೆ ಕೂಡ ಇನ್ನೊಂದು ಹುಬ್ಳಿಲೇ ಘಟನೆಯನ್ನು ನಾವು ನೋಡಿದ್ದೇವೆ. ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟೇಷನಲ್ಲಿ ಕೂಡ ಅಲ್ಲಿನೂ ಘಟನೆ ಆಗಿದೆ. ನೋಡಿ, ಇದ್ರದ ನಾವು ಊಹಾಪೋಕ್ ಯಾವುದೂ ಉತ್ತರ ಕೊಡಂಗಿಲ್ಲ. ಆದ್ರೆ ಅಂದ್ರೆ ಸರಿಯಾಗಿ ತನಿಖೆ ಮಾಡಿದರೆ ಡೆಫಿನೆಟ್ಲಿ ಇಷ್ಟು ವಿಕೃತ ಮನಸ್ಸಿನವ್ರು ಅದಾರ ಅಂದ್ರೆ ಇದರಲ್ಲಿ ಏನೋ ಒಂದು ಸಣ್ಣ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ಈ ರೀತಿಯಾದಂಥ ವಿಕೃತ ಕ್ರಾಮಿಗಳನ್ನು ಏನು ಮಾಡ್ಬೇಕು, ಸರಿಯಾಗಿ ಶಿಕ್ಷೆ ಕೊಡ್ತಾರೆ. ಜನ ಕಾನೂನನ್ನು ಕೈಗೆ ತಗೊಳಕ್ಕಿಂತ ಮೊದಲು ನೀವು ಕಾನೂನು ರಕ್ಷಣೆ ಮಾಡಿ ಅಂತ ಆಗ್ರಹ ಮಾಡ್ತಾರೆ. ಇದು ಭಾಳ ಸ್ಪಷ್ಟ ಐತಿ. ಇವತ್ತು ಆಗಿರ್ತಕ್ಕಂಥ ಘಟನೆ ನೋಡಿದರೆ ಭಾಳ ಸ್ಪಷ್ಟತೆ ಇದೆ, ಭಾಳ ಕ್ಲಿಯರಿಟಿ ಇದೆ. ಇದಕ್ಕೆ ಹಿಂದುತ್ವ ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ. ಹಿಂದೂ ವಿಶೇಷವಾಗಿ ಅದು ಯುವತಿಯರನ್ನು ಇವತ್ತು ಟಾರ್ಗೆಟ್ ಮಾಡಿ, ಅದು ಸುಸಂಸ್ಕೃತ ಮನೆತನದವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಬೇರೆ ಬೇರೆ ಆಶಾಮಿಷಗಳನ್ನ ತೋರಿಸಿ ಅವ್ರ ಬಲಿಗೆ ಹಾಕಿ ಅವ್ರನ್ನ ಈ ರೀತಿಯಾದಂಥ ಕೃತ್ಯಕ್ಕೆ ಬಳಸೋಣ ಅಂತದನ್ನು ನಿನ್ನೆನೂ ಕೂಡ ನಾವು ನೋಡಿದ್ದೇವೆ. ಅಲ್ಲಿನೂ ಕೂಡ ಒಬ್ಬ ಯುವತಿನ ಇದೇ ರೀತಿ ಫೋಟೋ ತೊಗೊಂಡು ಎಲ್ಲ ಇಟ್ಕೊಂಡು ಅವ್ರದ್ದು ಹಿಂದಗಡೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅವ್ರನ್ನ. ಏನಾಗುತ್ತೆ ಕಾನೂನು ಅಂತಂದೇಳಿ. ಹೀಗಾಗಿ ಕಾನೂನು ಸಂಪೂರ್ಣ ವೈಫಲ್ಯ ಆಗೈತಿ. ಇವತ್ತು ಯಾವುದೇ ರೀತಿ ಕಾನೂನು ಅನ್ನುವಂಥದ್ದಿಲ್ಲ. ಈ ರೀತಿ ಅವ್ಯಾಹಿತವಾಗಿ ಹತ್ಯೆಗಳು ಇನ್ನೊಂದು ಕಂಟಿನ್ಯೂ ನಡೆದಿದ್ದಾವೆ. ಸರ್ಕಾರ ಸಂಪೂರ್ಣ ಇದ್ರಾಗ ವೈಫಲ್ಯ ಆಗೈತಿ. ಇದು ಯಾರೋ ಒಬ್ಬ ವ್ಯಕ್ತಿದಲ್ಲ, ಇವತ್ತು ಇಡೀ ಸಮಾಜದ ಹಿಂದೂ ಸಮಾಜ ಬಾಂಧವರು ಇದ್ರ ಬಗ್ಗೆ ಎದ್ದು ಹೋರಾಟ ಮಾಡುವಂಥ ಪರಿಸ್ಥಿತಿಯನ್ನು ತಂದುಕೊಂಡಾರ ಅಂತ ಆಗ್ತಾ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.